ನನಗೆ ಟೈಮ್ ಆಗ್ತಿದೆ, ಬರ್ತೀಯೋ ಅಥವಾ ಇಲ್ಲೇ ಬಿದ್ದಿರ್ತೀಯೋ? ನಾನು ಗಾಡಿ ತೆಗಿತಾ ಇದ್ದೀನಿ, ಬರೋದಿದ್ರೆ ಬೇಗ ಬಾ, ಇಲ್ಲದೆ ಹೋದ್ರೆ ಇಲ್ಲೇ ಬಿದ್ದಿರು ಎಂದ ರಾಗಿಣಿ ಗಂಡ ಕೋಪದಿಂದ ಮದುವೆ ಮನೆಯಿಂದ ಹೊರಬಂದಿದ್ದನ್ನ ನೋಡಿ ಅವಳ ತಂದೆ ತಾಯಿ ತಮ್ಮ ಮಗಳ ಬಳಿ ಬಂದು, ಯಾಕಮ್ಮ, ಏನಾಯ್ತು? ಅಳಿಯಂದ್ರು ಯಾಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಿದ್ದಾರೆ? ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ನಡೆದಿದ್ಯಾ ಎಂದಾಗ ತಂದೆ ಹೇಳಿದ ಮಾತನ್ನ ಕೇಳಿ ಮಗಳು ಹೇಳ್ತಾಳೆ, ಅಪ್ಪ, ಸದ್ಯಕ್ಕೆ ನಾನೀಗ ಏನು ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ಆದ್ರೆ ನನ್ಗಲ್ಲಿರೋದಕ್ಕಾಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಆದಷ್ಟು ಬೇಗ ನೀನ್ ಅಲ್ಲಿಗ್ ಬಾ ಎಂದು ಹೇಳಿ ನನ್ನ ಮಗಳು ದುಃಖದಿಂದ ಹೋಗಿದ್ದನ್ನ ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಆತಂಕ ಶುರುವಾಯ್ತು. ನನ್ನ ತಮ್ಮನ ಮಗಳ ಮದುವೆಗೆ ಬಂದಿದ್ದ ನನ್ನ ಮಗಳು ದುಃಖದಿಂದ ಮುಹೂರ್ತ ಮುಗಿದ ತಕ್ಷಣ ಗಂಡನ ಜೊತೆ ಹೋಗಿದ್ದನ್ನ ನೋಡಿ ಏನಾಯ್ತು ಅನ್ನೋದು ಅರ್ಥವಾಗದೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಗಾಬರಿ ಶುರುವಾಯ್ತು. ಆದ್ರೆ ನಾವು ಮದುವೆ ಮನೆಯಲ್ಲಿದ್ದ ಕಾರಣ ಆ ಸಮಯಕ್ಕೆ ಏನು ಹೇಳಲಾಗದೆ ಮದುವೆಯೆಲ್ಲ ಮುಗಿದ ಮೇಲೆ ನಾವು ಕೂಡ ಮನೆಗೆ ಬಂದ್ವಿ. ಇಷ್ಟು ದಿನದಿಂದ ಇಲ್ಲದೆ ಸಡನ್ ಆಗಿ ಅವಳು ಈ ರೀತಿ ಇದ್ದಕ್ಕಿದ್ದ ಹಾಗೆ ದುಃಖದಿಂದ ಈ ರೀತಿ ಮಾತನಾಡೋದಕ್ಕೆ ಏನು ಕಾರಣ ಇರ್ಬೋದು? ಆ ಮನೆಯಲ್ಲಿ ಏನಾದ್ರೂ ಜಗಳ ನಡೆದಿದ್ಯಾ? ಅಥವಾ ಅವಳಿಗೆ ಅವಳ ಅತ್ತೆ ಮನೆಯಲ್ಲೇನಾದ್ರೂ ಕಾಟ ಕೊಡ್ತಿದ್ದಾರಾ? ಏನಪ್ಪಾ ಮಾಡೋದು? ನಮ್ಮ ಮನೆಯಲ್ಲಿದ್ದಾಗ ಒಂದು ದಿನಾನು ಕಣ್ಣೀರ್ ಹಾಕದೆ ಇದ್ದವಳು ಈಗ ನಮ್ಮ ಮುಂದೆ ಏನು ಹೇಳಕ್ಕಾಗದೆ ದುಃಖದಿಂದ ಕಣ್ಣೀರ್ ಹಾಕ್ತಿದ್ದಾಳೆ ಅಂತಂದ ಮೇಲೆ ಅಲ್ಲಿ ಏನೋ ಹೆಚ್ಚು ಕಮ್ಮಿ ನಡೆದಿದೆ ಅನ್ನೋ ಭಯ ನನಗೆ ಕಾಡೋದಕ್ಕೆ ಶುರುವಾಯ್ತು. ಇದೇ ಯೋಚನೆಯಲ್ಲಿ ನಾನು ಸೋಫಾ ಮೇಲೆ ಹೋಗಿ ಕುಳಿತಿದ್ದ ನನ್ನ ಮನಸ್ಸು ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ತಡಪಡಿಸೋದಕ್ಕೆ ಶುರುವಾಯ್ತು. ನನ್ನ ಮೊಬೈಲ್ ಅನ್ನು ಎತ್ತಿ ನನ್ನ ಮಗಳಿಗೆ ಫೋನ್ ಮಾಡಿದಾಗ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಬೇರೆ ಬರ್ತಿತ್ತು. ಅಲ್ಲಿಗೆ ನನ್ನ ಮನಸ್ಸು ಇನ್ನಷ್ಟು ಗಾಬರಿಯಾಗೋದಕ್ಕೆ ಶುರುವಾಯ್ತು. ಗಾಬರಿಯಿಂದಾನೆ ನಾನು, ಲೇ ಸರೋಜಾ, ಒಂದು ಗ್ಲಾಸು ನೀರ್ ತಗೊಂಡು ಬಾ ಎಂದಾಗ ಅಡುಗೆ ಮನೆಯಲ್ಲಿದ್ದ ನನ್ನ ಹೆಂಡತಿ ತಣ್ಣಗಿರುವ ಒಂದು ಗ್ಲಾಸ್ ನೀರನ್ನ ತಂದು ನನ್ನ ಕೈಗೆ ಕೊಟ್ಟು ನನ್ನ ಬಳಿ ಕುಳಿತುಕೊಂಡು, ಅಲ್ಲರಿ, ಏನಾಯ್ತು ಅಂತ ಹೇಳಿ ಮದುವೆ ಮನೆಯಿಂದ ಬಂದಾಗ್ನಿಂದ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ಅಲ್ಲೇ ಇದೇನ್ ಹೀಗ್ ಕೇಳ್ತಾ ಇದ್ಯಾ ನೀನು? ಮದುವೆಯಲ್ಲಿ ನಿನ್ನ ಮಗಳ ಜೊತೆ ನಿನ್ನ ಅಳಿಯ ಯಾವ ರೀತಿ ನಡ್ಕೊಂಡು ಅನ್ನೋದನ್ನ ನೋಡಿಲ್ವಾ ನೀನು? ಅವಳು ಯಾವ ರೀತಿ ದುಃಖದಿಂದ ಕಣ್ಣೀರ್ ಹಾಕ್ತಾ ಅವಳು ಹೇಳಿದ್ದನ್ನ ಕೇಳಿಲ್ವಾ ನೀನು ಎಂದಾಗ ಅವಳು ಹೇಳಿದ್ಲು, ಅಯ್ಯೋ, ಅದ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಏನೋ ಗಂಡ ಹೆಂಡತಿ ಇಬ್ರು ಕಿತ್ತಾಡ್ಕೊಂಡಿರ್ತಾರೆ, ಅಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೇಗ್ ಹೇಳಿ ನೀವು? ನೋಡಿ, ಮೊದಲೇ ನಿಮಗೆ BP ಇರೋದು, ಇದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಬೇಡಿ. ಮನೆ ಅಂತಂದ ಮೇಲೆ ಚಿಕ್ಕ ಪುಟ್ಟ ವಿಷಯಗಳು ಬಂದೇ ಬರುತ್ತೆ. ನೋಡಿ, ಇನ್ನೇನು ಬರೋವರ ನಮ್ ಸೂರಜ್ ಮದ್ವೆಗೆ ಅವಳು ಬರ್ತಾಳೆ. ವಿಷಯ ಏನು ಅಂತ ತಿಳ್ಕೊಂಡ್ರೆ ಆಗಲ್ವಾ? ಹೌದಪ್ಪ, ಅಕ್ಕನ ಬುದ್ಧಿ ನಿನಗೆ ಚೆನ್ನಾಗಿ ಗೊತ್ತಿದೆ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ರಂಪಾಟ ಮಾಡ್ಕೊಳ್ತಾಳೆ ಅನ್ನೋದು. ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತಿದೀಯಾ ಎಂದಾಗ, ಇದು ಚಿಕ್ಕ ಪುಟ್ಟ ವಿಷಯ ಅಲ್ಲ, ಅಲ್ಲಿ ಏನೋ ನಡೆದಿದೆ ನೋಡು. ಹೇಗೋ ನಾಳೆ ಸಿಂಧ್ಯಾಗೆ ಬಟ್ಟೆ ತರೋದಿದೆ, ಬಟ್ಟೆ ತೆಗೆದುಕೊಂಡು ಹಾಗೆ ಅವಳ ಮನೆಗೆ ಹೋಗ್ ಬರೋಣ. ಯಾಕೋ ನನ್ನ ಮನಸ್ಸಿಗೆ ಸಮಾಧಾನವಾಗ್ತಿಲ್ಲ, ನಾಳೆ ಸ್ವಲ್ಪ ಬೇಗ ರೆಡಿಯಾಗು ಎಂದು ಹೇಳಿ ರಾಗಿಣಿ ತಂದೆ ಇದೇ ಯೋಚನೆಯಲ್ಲಿ ರಾತ್ರಿ ಕಳೀತಾರೆ. ರಾಗಿಣಿ ದೊಡ್ಡ ಶ್ರೀಮಂತರ ಮನೆ ಮಗಳು. ದೊಡ್ಡದಾದ ಬಂಗ್ಲೆ, ಆಶಾರಾಮಿ ಕಾರು, ಮನೆಯಲ್ಲಿ ಕೆಲಸ ಮಾಡೋಕಂತ ಹೇಳಿ ಆಳುಗಳು. ತಂದೆ ಮನೆಯಲ್ಲಿ ಸುಖವಾಗಿ ಬೆಳೆದ ಜೊತೆಗೆ ಮನೆಗೆ ದೊಡ್ಡ ಮಗಳು. ಕಷ್ಟವನ್ನೇ ನೋಡದ ಅವಳು ಕಳೆದ 9 ತಿಂಗಳ ಹಿಂದೆನೆ ತನ್ನ ತಂದೆಯ ಸ್ನೇಹಿತನ ಮಗನಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡ್ತಾರೆ. ಹುಡುಗ ಕೂಡ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಇನ್ನು ಆ ಹುಡುಗನ ತಂದೆ ತಾಯಿಗೆ ವಯಸ್ಸಾಗಿರುತ್ತೆ. ಅವರಿಗೆ ಇರುವ ಒಬ್ಬ ಮಗಳಿಗೂ ಮದುವೆ ಮಾಡಿರ್ತಾರೆ. ಚಿಕ್ಕ ಕುಟುಂಬ,
ಮಗಳು ಕೂಡ ಸಂತೋಷವಾಗಿರ್ತಾಳೆ ಅಂತ ಹೇಳಿ ಆ ಮನೆಗೆ ಮಗಳನ್ನ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿ ಕೊಟ್ಟಿರ್ತಾರೆ. ಮೊದಲು ಎಲ್ಲವೂ ಸರಿಯಾಗಿ ಇರುತ್ತೆ. ನನ್ನ ಮಗಳು ಅಳಿಯ ಸಂತೋಷವಾಗಿ ಇರುವುದನ್ನ ನೋಡಿ ನಾವು ಕೂಡ ತುಂಬಾ ಸಂತೋಷ ಪಟ್ಟಿದ್ವಿ. ಆದ್ರೆ ಬರ್ತಾ ಬರ್ತಾ 2-3 ಸಲ ಅವಳು ಫೋನನ್ನ ಮಾಡಿ ತನ್ನ ಅತ್ತೆ ಮಾಡುತ್ತಿದ್ದ ಕೆಲಸಗಳ ಬಗ್ಗೆ ಹೇಳಿ ದುಃಖ ಪಡ್ತಿದ್ಲು. ಆದ್ರೆ ತಂದೆ ತಾಯಿಯಾಗಿ ನಾವು ಅವಳಿಗೆ ಬುದ್ಧಿ ಹೇಳ್ತಿದ್ವಿ. ಆದ್ರೆ ಈ ಸಲ ಅವಳು ದುಃಖದಿಂದ ಕಣ್ಣೀರ್ ಹಾಕಿದ್ದನ್ನ ನೋಡಿ ಯಾಕೋ ನನಗೆ ತುಂಬಾನೇ ಅನುಮಾನ ಬರೋದಕ್ಕೆ ಶುರುವಾಯ್ತು. ಏನಾಗಿರಬಹುದು? ನನ್ನ ಅಳಿಯ ತುಂಬಾ ಒಳ್ಳೆ ಹುಡುಗ ಅಂತ ಅದ್ರಲ್ಲಿ ಅವತ್ಯಾಕೆ ಈ ರೀತಿ ಮಾತಾಡ್ದ? ಅಥವಾ ನನ್ನ ಮಗಳೇನಾದ್ರೂ ಹೊಸ ಜಾಗಕ್ಕೆ ಹೊಂದಿಕೊಂಡು ಹೋಗೋದಕ್ಕೆ ಕಷ್ಟ ಅಂತ ಹೇಳಿ ಏನಾದ್ರೂ ಈ ರೀತಿ ಮಾಡ್ತಿದ್ದಳ? ಅಕಸ್ಮಾತು ಅವಳ ಮಾತನ್ನ ಕೇಳಿ ನಾನೇನಾದ್ರೂ ದುಡುಕಿ ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ಮಗಳ ಪರವಾಗಿ ಮಾತನಾಡದಿದ್ರೆ ಎಲ್ಲಿ ಅವಳ ಜೀವನ ಹಾಳಾಗ್ಬಿಡುತ್ತೋ ಅನ್ನೋದೇ ನನಗೆ ಅರ್ಥ ಆಗದೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಕಾಬರಿಯಿಂದ ಗೊಂದಲ ಶುರುವಾಯ್ತು. ಆದರೂ ನಾನು ಒಬ್ಬ ತಂದೆಯಾಗಿ ನನ್ನ ಮಗಳು ನನ್ನ ಮುಂದೆ ಕಣ್ಣೀರು ಹಾಕಿದ್ದನ್ನ ನೋಡಿ ನನ್ನ ಮನಸ್ಸು ಕೇಳಲಿಲ್ಲ. ಕೊನೆಗೂ ನಾನು ನನ್ನ ಹೆಂಡತಿ ನನ್ನ ಮಗಳ ಮನೆಗೆ ಹೋದ್ವಿ. ಆದ್ರೆ ಅಲ್ಲಿ ನಡೆದ ಆ ದೃಶ್ಯವನ್ನ ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ಅಲ್ಲ ಮಾವ, ಒಂದು ಗ್ಲಾಸು ನೀರು ತಗೊಳ್ಳೋದಕ್ಕೂ ನಿಮ್ಗೆ ಕಷ್ಟನಾ? ಅಡುಗೆ ಮನೆ ಎಷ್ಟು ದೂರ ಇದೆ ಹೇಳಿ? ಇಷ್ಟಿಷ್ಟು ವಿಷಯಕ್ಕೂ ನನ್ನನ್ನ ಕರಿತಾನೆ ಇರ್ತೀರ. ನನ್ನ ಈ ಮನೆ ಕೆಲಸದವಳು ಅನ್ಕೊಂಡಿದ್ದೀರಾ ನೀವೆಲ್ಲ ಎಂದು ಹೇಳಿ ರಾಗಿಣಿ ಕೋಪದಿಂದ ತನ್ನ ಮಾವನಿಗೆ ಹೇಳಿದ್ದನ್ನ ಕೇಳಿ ಕಾಫಿ ಕುಡಿಯುತ್ತಿದ್ದ ಗಂಡ, ರಾಗಿಣಿ ಏನಂತ ಮಾತಾಡ್ತಾ ಇದೀಯಾ? ಒಂದು ಗ್ಲಾಸ್ ನೀರ್ ತಂದು ಕೊಡೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು? ಹೌದು ರೀ, ನಾನೇನು ತಪ್ಪು ಮಾತಾಡ್ತಾ ಇಲ್ಲ. ಇಷ್ಟಿಷ್ಟು ವಿಷಯಕ್ಕೂ ಅತ್ತೆ ಮಾವ ಒಂದೇ ಕಡೆ ಕುತ್ಕೊಂಡಿದ್ದು ಆರ್ಡರ್ ಮಾಡ್ತಿರ್ತಾರೆ. ನನಗೆ ಮನೆಯಲ್ಲಿ ಬೇರೆ ಕೆಲಸಗಳಿರೋದಿಲ್ವಾ? ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಜೊತೆಗೆ ಇದನ್ನೆಲ್ಲ ಮಾಡೋದಿಕ್ಕೆ ಆಗೋದಿಲ್ಲ. ನೋಡಮ್ಮ ರಾಗಿಣಿ, ಟ್ಯಾಬ್ಲೆಟ್ ತಗೊಳ್ಬೇಕಾಗಿತ್ತು, ಅದಕ್ಕೆ ಒಂದು ಗ್ಲಾಸ್ ನೀರು ತಂದು ಕೊಡು ಅಂತ ಹೇಳ್ದೆ. ಅದ್ರಲ್ಲಿ ತಪ್ಪೇನು? ಮಾವ, ನೀವು ಅತ್ತೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈ ಮನೆಯಲ್ಲಿ ತಪ್ಪನ್ನ ನಾನೊಬ್ಳೇ ಮಾಡೋದು. ನೀವು ನನ್ನನ್ನ ನೋಡೋದಕ್ಕೆ ಬಂದಾಗ ನನ್ನ ಮಗ ಮದುವೆಯಾದ ತಕ್ಷಣ USA ಶಿಫ್ಟ್ ಆಗ್ತಾನೆ ಅಂತ ಹೇಳಿದ್ರಿ. ಆದ್ರೆ ಮದುವೆಯಾಗಿ ಇಷ್ಟು ತಿಂಗಳಾದ್ರೂ ಈಗ ನೋಡಿದ್ರೆ ನಮ್ಗೆ ವಯಸ್ಸಾಗ್ತಿದೆ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಿಮ್ಮ ಮಗ US ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಈಗ ನೋಡಿದ್ರೆ ಈ ಮನೆ ನನ್ನನ್ನ ಕೆಲಸದವಳ ಹಾಗೆ ನೋಡ್ತಿದ್ದೀರಾ. ನೋಡಿ, ಇದನ್ನೆಲ್ಲ ಸಹಿಸಿಕೊಂಡು ಇವರ ಜೊತೆ ಇರೋದಕ್ಕೆ ಆಗಲ್ಲ. ನಾವು ಬೇರೆ ಮನೆ ಹೋಗೋಣ ಎಂದಾಗ ಗಂಡ, ರಾಗಿಣಿ ಏನಂತ ಮಾತಾಡ್ತಾ ಇದೀಯ ನೀನು? ನೋಡು, ನನ್ನ ತಂದೆ ತಾಯಿಯನ್ನ ಬಿಟ್ಟು ನಾನು ಎಲ್ಲೂ ಹೋಗೋಕೆ ಆಗಲ್ಲ. USA ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅಲ್ಲಿಂದ ಆಫರ್ ಬಂದಿಲ್ಲ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ಹಾಗಂತ ಹೇಳಿ ನಾನು ನಿಮ್ ತಂದೆ ತಾಯಿ ಹೇಳಿದ ಹಾಗೆ ಕುಣಿಯೋದಕ್ಕಾಗುತ್ತಾ? ನನ್ನ ತಂದೆ ಮನೆಯಲ್ಲಿ ಆರಾಮವಾಗಿ ಬೆಳೆದವಳು ನಾನು. ಈಗ ಇಲ್ಲಿಗೆ ಬಂದು ಇದನ್ನ ಮಾಡುವ ಅವಶ್ಯಕತೆ ನನಗಿಲ್ಲ ಎಂದಾಗ, ನೋಡಮ್ಮ, ಇನ್ಮೇಲೆ ನಾವು ಯಾವುದೇ ರೀತಿ ಕೆಲಸ ಕೊಡೋದಿಲ್ಲ. ನೋಡು, ನಿಮ್ಮನ್ನ ಬಿಟ್ರೆ ನಮ್ಗೆ ಬೇರೆ ಯಾರು ಇಲ್ಲ. ಆದ್ರೆ ನಮ್ಮ ಮಗನಿಂದ ನಮ್ಮನ್ನು ದೂರ ಮಾಡಬೇಡ ಎಂದು ಹೇಳಿ ನನ್ನ ಮಗಳ ಮಾವ ದುಃಖದಿಂದ ಹೇಳಿದ್ದನ್ನ ಕೇಳಿ ಮನೆಯ ಹೊರಗೆ ನಿಂತು ಎಲ್ಲವನ್ನ ಕೇಳಿಸಿಕೊಳ್ಳುತ್ತಿದ್ದ ನನ್ನ ಮನಸ್ಸು ಒಂದು ಕ್ಷಣಕ್ಕೆ ದುಃಖವನ್ನ ಆವರಿಸಿಕೊಂಡಿತ್ತು. ಅಂದು ಮದುವೆ ಮನೆಯಲ್ಲಿ ನನ್ನ ಮಗಳು ದುಃಖಪಟ್ಟಿದ್ದನ್ನ ನೋಡಿ ಅವಳು ತುಂಬಾ ಕಷ್ಟದಲ್ಲಿದ್ದಾಳೆ ಅನ್ನೋ ಕಾರಣದಿಂದಾಗಿ ನಾನು ತುಂಬಾ ನೊಂದು
ಅವಳ ಜೊತೆ ಏನಾಗ್ತಿದೆ ಅನ್ನೋದನ್ನ ನೋಡೋದಕ್ಕೆ ನನ್ನ ಮಗಳ ಮನೆಗೆ ಬಂದೆ. ಆದ್ರೆ ಇಲ್ಲಿ ನನ್ನ ಮಗಳು ಇಷ್ಟೊಂದು ಕಠೋರವಾಗಿ ಹೋಗಿದ್ದಾಳೆ ಅನ್ನೋದನ್ನ ನೋಡಿ ನನ್ನ ಮೇಲೆ ನನಗೆ ಮುಜುಗರವಾಗ್ತಿತ್ತು. ಯಾಕಂದ್ರೆ ನಾನು ಸಾಕಿದ ಮಗಳು, ಅವಳ ಈ ನಡವಳಿಕೆಯನ್ನ ನೋಡಿ ಒಂದು ಕ್ಷಣಕ್ಕೆ ಭವಿಷ್ಯ ಅವಳೇ ಇಲ್ಲಿ ತಪ್ಪು ಮಾಡ್ತಿದ್ದಾಳೇನೋ ಅನಿಸ್ತಿತ್ತು. ಇಲ್ಲಿ ತಪ್ಪು ಯಾರ್ದೋ? ನಾನು ಒಬ್ಬ ತಂದೆಯಾಗಿ ತಪ್ಪು ನನ್ನ ಮಗಳದ ಅಥವಾ ಆ ವಯಸ್ಸಾದ ತಂದೆ ತಾಯ್ದ ಅನ್ನೋದೇ ನನಗೆ ಒಂದು ರೀತಿ ಪ್ರಶ್ನೆಯಾಗಿ ಹೋಗಿತ್ತು. ಆದರೆ ನನ್ನ ಹೆಂಡತಿ ಮಾತ್ರ ಆ ಸಮಯಕ್ಕೆ, ರೀ, ನಮ್ಮ ಮಗಳು ಈ ಮನೆಯಲ್ಲಿ ಇಷ್ಟೆಲ್ಲ ದುಃಖ ಪಡ್ತಿದ್ದಾಳೆ, ಅವಳನ್ನ ಇಲ್ಲೇ ಬಿಟ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾಳೆ, ಬನ್ನಿ ಅವಳನ್ನ ನಮ್ಮ ಮನೆಗೆ ಕರ್ತ್ಕೊಂಡು ಹೋಗೋಣ ಎಂದು ಹೇಳಿ ದುಃಖ ಪಡ್ತಿದ್ಲು. ಆದ್ರೆ ಇಲ್ಲಿ ನಡೆಯುತ್ತಿರುವ ಘಟನೆಗಳನ್ನ ನನ್ನ ಕಣ್ಣಿಂದ ನೋಡಿದ ಮೇಲೆ ನಾವು ದುಡುಕ್ಬಾರ್ದು. ಸರಿ ತಪ್ಪನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ ಮೇಲೆ ಬೇರೆ ನಿರ್ಧಾರ ಮಾಡಿ ನಾವು ಮುಂದೆ ಹೆಜ್ಜೆ ಇಡಬೇಕು. ಯಾಕಂದ್ರೆ ಇದು ನಮ್ಮ ಮಗಳ ಜೀವನದ ಪ್ರಶ್ನೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಅವಳ ಜೀವನವೇ ಹಾಳಾಗುತ್ತೆ ಅನ್ನೋ ಚಿಂತೆಯಿಂದಾಗಿ ನಾನು ನನ್ನ ಹೆಂಡತಿಯನ್ನ ಆ ಸಮಯಕ್ಕೆ ಸಮಾಧಾನ ಮಾಡಿ, ನೋಡು, ಇದು ಕಾತುರದಿಂದ ಮಾಡೋ ಕೆಲಸಗಳಲ್ಲ, ಸದ್ಯಕ್ಕೆ ಈಗ ಏನು ಮಾತಾಡೋದು ಬೇಡ, ನಮ್ಮ ಕಣ್ಣಾರೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡಿದ್ದೀವಿ, ಮನೆಗೆ ಹೋಗಿ ಏನ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಆಮೇಲೆ ಮುಂದೆ ಹೆಜ್ಜೆ ಇಡೋಣ ಎಂದು ಹೇಳಿ ಒಬ್ಬ ತಂದೆಯಾಗಿ ಭಾರವಾದ ಹೃದಯದಿಂದ ನನ್ನ ಹೆಜ್ಜೆಗಳನ್ನ ಹಿಂದಕ್ಕಿಟ್ಟಿದ್ದ ನನ್ನ ಹೆಂಡತಿಯನ್ನು ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಬಂದೆ. ಮನೆಗೆ ಬಂದ ಮೇಲೂ ನನಗೆ ನೆಮ್ಮದಿಯಾಗಿ ಇರೋದಕ್ಕಾಗ್ಲಿಲ್ಲ. ಒಂದು ಕಡೆ ಮಗನ ಮದುವೆ, ಇನ್ನೊಂದು ಕಡೆ ನನ್ನ ಮಗಳ ಆ ಪರಿಸ್ಥಿತಿ. ಆದರೆ ಈ ಸಮಯದಲ್ಲಿ ನನ್ನ ಮಗಳಿಗೆ ಸಪೋರ್ಟ್ ಮಾಡುವುದಕ್ಕಿಂತ ಬುದ್ಧಿ ಹೇಳುವುದೇ ಸರಿ ಅನಿಸ್ತಿತ್ತು. ಇಡೀ ರಾತ್ರಿ ನನಗೆ ನನ್ನ ಮಗಳನ್ನ ನೆನೆದು ನಿದ್ದೆ ಬರಲಿಲ್ಲ. ಇದೇ ಯೋಚನೆಯಲ್ಲಿ ನಾನು 2 ದಿನ ಕಳೆದೆ. ನಂತರ ನಾನೊಂದು ನಿರ್ಧಾರಕ್ಕೆ ಬಂದು ನನ್ನ ಮಗನ ಮದುವೆಯ ಲಗ್ನ ಪತ್ರಿಕೆಯನ್ನ ಎತ್ಕೊಂಡು ಸೀದಾ ಮಗಳ ಮನೆಗೆ ಹೋದೆ. ಮನೆಯ ಒಳಗೆ ಹೋದ ನನ್ನನ್ನ ನೋಡಿ ದುಃಖದಿಂದ ನನ್ನ ಮಗಳು ಅಪ್ಪ ಎಂದು ಬಂದು ನನ್ನನ್ನ ತಬ್ಬಿಕೊಂಡು ಕಣ್ಣೀರ್ ಹಾಕಿದ್ಲು. ಆದರೆ ಅಲ್ಲಿಯ ಪರಿಸ್ಥಿತಿ ನನಗೆ ಗೊತ್ತಿದ್ರು ಆ ಸಮಯಕ್ಕೆ ನಾನು ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ತಾಳ್ಮೆಯಿಂದ ನಾನು ಹೋದ ಕೆಲಸವನ್ನ ಮುಗಿಸಿ ಮಗನ ಮದುವೆಯ ಲಗ್ನ ಪತ್ರಿಕೆಯನ್ನ ಕೊಡ್ತಾ ನನ್ನ ಮಗಳ ಅತ್ತೆ ಮಾವನ ಬಳಿ, ಮದುವೆ ಇರೋದ್ರಿಂದ ಮಗಳನ್ನ ನನ್ನ ಜೊತೆಯಲ್ಲೇ ಕರ್ದುಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ, ನೀವೆಲ್ಲ ಒಪ್ಪಿಗೆ ಕೊಟ್ರೆ ಅವಳನ್ನ ಕರ್ಕೊಂಡು ಹೋಗ್ತೀನಿ ಎಂದಾಗ ಅವರು ಕೂಡ ಏನನ್ನೂ ಹೇಳದೆ ಕಳಿಸೋದಕ್ಕೆ ಒಪ್ಪಿಕೊಂಡ್ರು. ನಾನು ಮಗಳನ್ನ ಕರ್ತ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದ ನನ್ನ ಮಗಳಿಗೆ ಅವಳಿಗೆ ಏನೋ ಒಂದು ರೀತಿ ಸ್ವತಂತ್ರ ಸಿಕ್ತೇನೋ ಅನ್ನೋ ಹಾಗೆ ಸಂತೋಷ ಪಡ್ತಿದ್ಲು. ಮದುವೆಯಾಗುವವರೆಗೂ ಅವಳತ್ರ ಯಾವ ವಿಷಯದ ಬಗ್ಗೆನೂ ಮಾತನಾಡದೆ ನಾನು ಮದುವೆಯ ತಯಾರಿಗಳಲ್ಲಿ ತೊಡಗಿದೆ. ಆದರೆ ಮದುವೆಯಾದ ಮೇಲೆ ನನ್ನ ಮಗಳ ವರ್ತನೆ ಬದಲಾಗ್ತಾ ಬಂತು. ಮದುವೆಯಾಗಿ 20 ದಿನವಾದ್ರೂ ಅವಳು ಅವಳ ಅತ್ತೆ ಮನೆಗೆ ಹೋಗುವ ಮಾತನ್ನ ಆಡುತ್ತಿರ್ಲಿಲ್ಲ. ಆದರೆ ಅಂದು ಇದ್ದಕ್ಕಿದ್ದ ಹಾಗೆ ನನ್ನ ಸೊಸೆ ಕಾವ್ಯ, ಅಕ್ಕ, ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ನಾನು ಅಡುಗೆ ಮಾಡೋದಿದೆ, ಬಟ್ಟೆಗಳನ್ನೆಲ್ಲ ಹೊರಗಡೆ ಒಣಗ ಹಾಕೋದಕ್ಕೆ ಹಾಕಿ ಎಂದು ಅವಳು ಹೇಳಿದ್ದನ್ನ ಕೇಳಿ ನನ್ನ ಮಗಳು ಕೋಪದಿಂದ, ಕಾವ್ಯ, ನಿನ್ನ ಕೆಲಸನ ನೀನು ಮಾಡು, ನನಗೆ ಕೆಲಸ ಹೇಳೋದಕ್ ಬರಬೇಡ. ನೋಡಿ, ಅದ್ರಲ್ಲಿ ಏನು ತಪ್ಪಿಲ್ಲ, ಈ ಮನೆಯಲ್ಲಿ ನೀವು ಏನು ಕೆಲಸ ಮಾಡ್ತಿದ್ದೀರಾ, ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ತಾ ಇದ್ದೀನಿ. ಕಾವ್ಯ, ನೀನು ನನ್ನ ಹತ್ತಿರ ಇಷ್ಟೆಲ್ಲ ಮಾತಾಡೋ ಹಕ್ಕು ನಿನ್ಗೆ ಯಾರು ಕೊಟ್ರು? ಈ ಮನೆಯಲ್ಲಿ ನೀನೊಬ್ಳೇನಾ ಮನೆ ಕೆಲಸ ಮಾಡ್ತಿರೋದು? ನಿನಗೆ ಸರಿಯಾಗಿ ಅಮ್ಮ ಕೂಡ ಕೆಲಸ ಮಾಡ್ತಿದ್ದಾರೆ.
ನೋಡು, ನಾನ್ ಈ ಮನೆ ಮಗಳು. ನನ್ನ ಮೇಲೆ ನಿನ್ನ ಹಕ್ಕನ್ನ ಚಲಾಯಿಸ್ಬೇಡ. ಅಕ್ಕ, ಈ ಮನೆ ಮಗಳಾದ್ರೆ ಏನಾಯ್ತು? ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ಈ ಮನೆಯಲ್ಲಿ ಎಲ್ಲಾರ ಸೇವೆ ಮಾಡ್ಕೊಂಡು ಬಿದ್ದಿರೋದಕ್ಕೆ ನಾನೇನು ಮನೆ ಕೆಲಸದವಳಲ್ಲ. ಕಾವ್ಯ, ಏನಂತ ಮಾತಾಡ್ತಾ ಇದ್ಯಾ ನೀನು ಎಂದು ನನ್ನ ಮಗ ಹೇಳಿದ್ದನ್ನ ಕೇಳಿ ಕಾವ್ಯ ಹೇಳ್ತಾಳೆ, ಹೌದು ರೀ, ನನ್ನ ಮದುವೆಯಾಗಿ ಇನ್ನೂ ಸರಿಯಾಗಿ 1 ತಿಂಗಳಾಗ್ಲಿಲ್ಲ. ನಮಗೆ ಅಂತ ಹೇಳಿ ಯಾವುದೇ ಫ್ರೀಡಮ್ ಇಲ್ವಾ? ಅದ್ರ ಮೇಲೆ ಅವ್ರ ಸೇವೆ ಮಾಡು, ಇವರ ಸೇವೆ ಮಾಡು ಅಂತ ಹೇಳಿ ಎಲ್ಲಾ ಜವಾಬ್ದಾರಿ ನನ್ನ ಮೇಲೆನೆ ಹಾಕಿದ್ರೆ ನನ್ನ ಕೈಯಲ್ಲಿ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಆಗೋಲ್ಲ. ನೋಡಿ, ಹೀಗೆ ಆದ್ರೆ ಜೊತೆಯಲ್ಲಿರೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಎನ್ನುವಷ್ಟರಲ್ಲಿ ಕಾವ್ಯ ಅತ್ತೆ ಬಂದು, ನೋಡಮ್ಮ, ಮದುವೆಯಾಗಿ ಸರಿಯಾಗಿ ಇನ್ನು 1 ತಿಂಗಳಾಗ್ಲಿಲ್ಲ. ಅಷ್ಟು ಬೇಗ ಬೇರೆ ಹೋಗ್ತೀನಿ ಅನ್ನೋ ಮಾತಾಡ್ಬೇಡ. ನಮ್ಮಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಿಟ್ಟು ಹೋಗೋ ಮಾತನ್ನ ಮಾತ್ರ ಆಡಬೇಡ. ನಮಗೆ ಇರುವ ಒಬ್ಬನೇ ಮಗನನ್ನ ನಮ್ಮಿಂದ ದೂರ ಮಾಡಬೇಡ ಎಂದು ಹೇಳಿ ದುಃಖ ಪಡುತ್ತಿರುವುದನ್ನ ನೋಡಿದ ರಾಗಿಣಿ, ಅಮ್ಮ, ನೀನ್ಯಾಕೆ ಅವ್ರ ಹತ್ರ ಹೋಗಿ ಅಷ್ಟು ಬೇಡ್ಕೊಳ್ತಿದ್ದೀಯಾ? ನೋಡಮ್ಮ, ಇರುವ ಒಬ್ಬ ಮಗನನ್ನ ಬೇರೆ ಕಳಿಸ್ಬಿಟ್ರೆ ನಮ್ಮನ್ನ ಯಾರಮ್ಮ ನೋಡ್ಕೊಳ್ತಾರೆ ಎಂದು ತಾಯಿ ಹೇಳಿದ್ದನ್ನ ಕೇಳಿ ರಾಗಿಣಿಗೆ ತನ್ನ ಅತ್ತೆ ಮನೆಯಲ್ಲಿ ಅವಳು ನಡೆದುಕೊಂಡ ಆ ಸನ್ನಿವೇಶ ನೆನಪಿಗೆ ಬರುತ್ತೆ. ಆ ಸಮಯಕ್ಕೆ ತಂದೆ ಕೂಡ ಏನನ್ನೂ ಹೇಳದೆ ಮೌನವಾಗಿ ಇರುವುದನ್ನ ನೋಡಿ ರಾಗಿಣಿ ಏನನ್ನೂ ಹೇಳಲಾಗದೆ ಮುಜುಗರದಿಂದ ರೂಮಿಗೆ ಬಂದ್ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಯ ಸನ್ನಿವೇಶವಿಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಬರುತ್ತೆ. ಆಗ ರಾಗಿಣಿ ತಂದೆ ತಾಯಿ ಮಗಳ ರೂಮಿಗೆ ಹೋಗಿ, ಯಾಕಮ್ಮ, ಕಾವ್ಯ ಹೇಳಿದ್ದು ನಿನಗೆ ಬೇಜಾರಾಯ್ತಾ? ಅಲ್ಲಪ್ಪ, ಅವಳು ಅಷ್ಟೆಲ್ಲ ಮಾತಾಡ್ತಾ ಇದ್ರು ನೀನೇನು ಹೇಳದೆ ಸುಮ್ಮನೆ ಇದ್ಯಲ್ಲ ಎಂದಾಗ ತಂದೆ ಹೇಳ್ತಾರೆ, ನೋಡು ರಾಗಿಣಿ, ನಮಗೆ ಒಬ್ಬರಿಂದ 2 ಗಂಡು ಮಕ್ಳಿದ್ದಿದ್ರೆ ಅವಳು ಹೇಗ್ ಹೇಳ್ತಾಳೋ ಅವಳನ್ನ ಬೇರೆ ಮಾಡ್ಬಿಟ್ಟಿದ್ವಿ. ಆದ್ರೆ ನನ್ಗಿರೋದು ಅವನೊಬ್ಬನೇ ಮಗ. ಅವನನ್ನ ಮನೆಯಿಂದ ಹೊರ ಕಳಿಸಿ ನಮ್ಮಿಬ್ಬರ ಜೀವನ ಏನಾಗುತ್ತೆ ಅನ್ನೋದನ್ನ ನೀನು ನಮ್ಮ ಜಾಗದಲ್ಲಿ ಇದ್ದಿದ್ರೆ ನಿನಗ ಅರ್ಥ ಆಗ್ತಿತ್ತು. ನೋಡು, ಮನೆ ಅಂತಂದ್ಮೇಲೆ ಇಂತಹ ಚಿಕ್ಕ ಪುಟ್ಟ ವಿಷಯಗಳು ನಡೀತಾನೆ ಇರುತ್ತೆ. ಹಾಗಂತ ಹೇಳಿ ಅದನ್ನ ದೊಡ್ಡದ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗುವಂತಹ ತಪ್ಪುಗಳನ್ನ ಮಾಡಬಾರ್ದು. ಕಾಲಕ್ಕೆ ತಕ್ಕ ಹಾಗೆ ಎಲ್ಲವೂ ಸರಿ ಹೋಗುತ್ತೆ. ನೋಡು, ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಎಲ್ಲವನ್ನ ಸಹಿಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಅತ್ತೆ ಮಾವ ಆಗಿ ಸಮಯಕ್ಕೆ ಸರಿಯಾಗಿ ನಾವು ಎಲ್ಲವನ್ನ ಹೊಂದ್ಕೊಂಡು ಹೋಗ್ಬೇಕು. ನೋಡು, ನಿಮ್ಮ ಅಮ್ಮನ್ಗೆ ಮೊದಲೇ ಮಂಡಿ ನೋವು ಬೇರೆ. ಮದುವೆ ಮಾಡಿಕೊಂಡು ಬಂದಾಗಿನಿಂದ ಅವಳು ಅಷ್ಟೋ ಇಷ್ಟೋ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅದ್ರಲ್ಲಿ ಮನೆಗೆ ಬಂದ ಸೊಸೆ ಮನೆಯಿಂದ ಹೊರಗೆ ಹೋದ್ಲು ಅಂತಂದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಅನ್ನೋದು ಇರೋದಿಲ್ಲ. ನೋಡು, ಇದ್ರ ಬಗ್ಗೆ ನೀನೇನು ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಅಂದಹಾಗೆ ಅಳಿಯಂದ್ರೇನಾದ್ರೂ ಫೋನ್ ಮಾಡಿದ್ರಾ? ಅದು ಇಲ್ಲಪ್ಪ. ಸರಿ, ಇಲ್ಲಿ ನಡೆದಿದ್ದು ಎಲ್ಲ ಇಲ್ಲಿಗೆ ಬಿಟ್ಟು ಕೈ ಕಾಲು ಮುಖ ತೊಳ್ಕೊ. ಎಲ್ಲರೂ ಸೇರಿ ಊಟ ಮಾಡೋಣ. 5 ನಿಮಿಷ, ನಾನು ಹೊರಗಡೆ ಕೆಲಸ ಇದೆ, ನಾನು ಬರ್ತೀನಿ ಎಂದು ಹೇಳಿ ನಾನು ಹೊರಗಡೆ ಬಂದೆ. ಹೊರ ಬಂದು ನನ್ನ ಅಳಿಯನಿಗೆ ಫೋನ್ ಮಾಡಿದೆ. ಫೋನನ್ನ ಎತ್ತಿದ ನನ್ನ ಅಳಿಯ, ನಮಸ್ತೆ ಅಂಕಲ್. ನಮಸ್ತೆನಪ್ಪ. ಮದುವೆ ಎಲ್ಲ ಮುಗಿದು ತಿಂಗಳಾಗ್ತಾ ಬಂದ್ರು ಒಂದು ಫೋನ್ ಮಾಡಿಲ್ಲ ಎಂದಾಗ ನನ್ನ ಅಳಿಯ ಹೇಳ್ದ, ಅದು ಹಾಗಲ್ಲ ಅಂಕಲ್. ಬರ್ತಾ ಬರ್ತಾ ಯಾಕೋ ರಾಗಿಣಿ ಮನೆಯಲ್ಲಿ ತುಂಬಾ ರಾತ್ತಂತ ಮಾಡ್ತಿದ್ದಾಳೆ. ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತಿದ್ದಾಳೆ. ಮತ್ತೆ ನಾನು ಬರೋದಿಲ್ಲ ಅಂತ ಹೇಳಿ ಬೇರೆ ಹೋಗೋಣ ಅಂತ ಹಠ ಬೇರೆ ಮಾಡ್ತಿದ್ದಾಳೆ ಎಂದಾಗ ರಾಗಿಣಿ ತಂದೆ ಹೇಳ್ತಾರೆ, ನೋಡು, ಮೊದಲು ಆ ಮನೆಯಲ್ಲಿ ಯಾರಿಂದ ಏನೇನಾಗ್ತಿದೆ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊ. ನಿನಗೆ ತಂದೆ ತಾಯಿ ಹೇಗೋ ಹೆಂಡತಿ ಕೂಡ ಹಾಗೆ. ಅವಳು ಆ ರೀತಿ ಹಠ ಮಾಡ್ತಿದ್ದಾಳೆ ಅಂತಂದ ಮೇಲೆ ಅವಳಿಗಲ್ಲಿ ಏನ್ ಕಷ್ಟ ಆಗ್ತಿದೆ ಅನ್ನೋದನ್ನ
ವಿಚಾರಿಸ್ಬೇಕಾಗಿರೋದು ಗಂಡನಾಗಿ ನಿನ್ನ ಕರ್ತವ್ಯ. ತಂದೆ ತಾಯಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಹೇಳು? ಅವರಿಗೆ ಅದು ಅವರ ಸ್ವಂತ ಮನೆ ಅನ್ಸುತ್ತೆ. ಅದೇ ಗಂಡನ ಮನೆಗೆ ಹೋದ್ಮೇಲೆ ಗಂಡನ ಮನೆ ಬೇಡ ಅನ್ಸುತ್ತೆ. ಇದರಲ್ಲಿ ಏನು ವ್ಯತ್ಯಾಸ ಅನ್ನೋದನ್ನ ನೀನೇ ಯೋಚನೆ ಮಾಡು. ಮದುವೆಯಾಗಿ ಬಂದ ತಕ್ಷಣ ಅವಳಿಗೂ ಸ್ವತಂತ್ರ ಅನ್ನೋದನ್ನ ಕೊಡು. ಎಲ್ಲಾದ್ರಲ್ಲೂ ನೀನು ಹಾಗೇ ಇರಬೇಕು, ಹೀಗೆ ಇರಬೇಕು ಅಂತ ಹೇಳಿ ಅವಳ ಸ್ವತಂತ್ರವನ್ನ ಕಿತ್ಕೊಂಡ್ರೆ ಆ ಮನೆಯಲ್ಲಿ ಅವಳಿಗೆ ಕಟ್ಟಿ ಹಾಕಿದ ಹಾಗೆ ಇರುತ್ತೆ. ನಿನ್ನ ತಂಗಿಗೆ ಆ ಮನೆಯಲ್ಲಿ ಯಾವ ರೀತಿ ಸ್ಥಾನ ಇದೆಯೋ, ಸೊಸೆಯಾಗಿ ಬಂದವಳು ಅದೇ ರೀತಿ ನೋಡ್ಕೊಂಡ್ರೆ ಅವಳು ಯಾಕೆ ಬೇರೆ ಹೋಗೋ ಮಾತನ್ನಾಡ್ತಾಳೆ ಹೇಳು? ನನಗೂ ಮಗ ಇದ್ದಾನೆ. ನಾನು ತಂದೆ ಸ್ಥಾನದಲ್ಲಿ ನಿಂತು ನನಗೂ ಸೊಸೆ ಬಂದಿದ್ದಾಳೆ. ಸೊಸೆಯನ್ನ ಯಾವ ರೀತಿ ಇಟ್ಕೊಳ್ಬೇಕು ಆ ರೀತಿ ಇಟ್ಕೊಂಡ್ರೆ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದು. ಇಲ್ಲದೆ ಹೋದ್ರೆ ಈ ರೀತಿ ಮನೆಗಳು ಒಡೆದು ಹೋಗುತ್ತೆ. ನೋಡು, ಚಿಕ್ಕ ಪುಟ್ಟ ವಿಷಯಗಳು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುತ್ತೆ. ಒಬ್ಬರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಆಗಲೇ ಸಂಸಾರ ಕೂಡ ಸುಖವಾಗಿರೋದಕ್ಕೆ ಆಗೋದು. ನಂದೇ ನಡಿಬೇಕು, ನೀನ್ ಹೀಗೆ ಇರಬೇಕು, ಹಾಗೇ ಇರಬೇಕು ಅಂತ ಹೇಳಿ ಹಠ ಮಾಡೋದ್ರಿಂದ ಜೀವನಗಳು ಒಡೆದು ಹೋಗುತ್ತೆ. ಹೇಳಿದ್ದನ್ನೆಲ್ಲ ನಾನು ಹೇಳಿದ್ದೀನಿ, ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡು ಎಂದು ಹೇಳಿ ನಾನು ಫೋನನ್ನ ಕಟ್ ಮಾಡಿದೆ. ಇದೆಲ್ಲ ಮುಗಿದ ಬೇರೆ ದಿನ ನನ್ನ ಅಳಿಯ ಮಧ್ಯಾಹ್ನ ನಮ್ಮ ಮನೆಗೆ ಬಂದ್ರು. ಅಲ್ಲಿಗಾಗಲೇ ನಮ್ಮ ಮನೆಯಲ್ಲಿ ನಡೆದ ಪ್ರತಿಯೊಂದು ವಿಷಯವು ಎಲ್ಲೋ ಒಂದು ಕಡೆ ನನ್ನ ಮಗಳ ಮನಸ್ಸಿಗೆ ಕಲಿಸಿಕೊಟ್ಟ ಪಾಠವಾಗಿತ್ತು. ಅದನ್ನೆಲ್ಲ ನೋಡಿದ ಅವಳು ಕೂಡ ಎಲ್ಲವನ್ನ ಅರ್ಥ ಮಾಡಿಕೊಂಡು ಮುಂದೆ ಹೇಗಿರ್ಬೇಕು ಅನ್ನೋದನ್ನ ಅರಿತು ಗಂಡ ಬಂದ ತಕ್ಷಣ ಅವಳು ಗಂಡನ ಜೊತೆ ಹೋಗೋದಕ್ಕೆ ರೆಡಿಯಾಗಿದ್ಲು. ಭವಿಷ್ಯ ನನ್ನ ಮಾತುಗಳು ಕೂಡ ನನ್ನ ಅಳಿಯನಿಗೆ ಅರ್ಥ ಆಯ್ತು ಅನ್ಸುತ್ತೆ. ಅಂದು ನಾನು ಸರಿ ತಪ್ಪನ್ನ ವಿಚಾರಿಸದೆ ಒಂದ್ ಹೆಜ್ಜೆನೂ ಮುಂದೆ ಇಟ್ಟು ತಪ್ಪು ನಿರ್ಧಾರವನ್ನ ಮಾಡಿದಿದ್ರೆ ಭವಿಷ್ಯ ಇವತ್ತು ಇಬ್ಬರ ಜೀವನ ಹಾಳಾಗಿ ಹೋಗ್ತಿತ್ತು. ಹಾಗಂತ ಹೇಳಿ ನನ್ನ ಮಗಳು ತಂದೆ ತಾಯಿಗೆ ಯಾವತ್ತೂ ಭಾರ ಆಗೋದಿಲ್ಲ. ಜೀವನ ಪೂರ್ತಿ ಗಂಡನ ಜೊತೆ ಸಂತೋಷವಾಗಿ ಇರ್ಲಿ ಅನ್ನೋದೇ ಒಬ್ಬ ತಂದೆಯಾಗಿ ನನ್ನ ಆಸೆಯಾಗಿತ್ತು. ಮನೆಗೆ ಬಂದ ನನ್ನ ಅಳಿಯ ಕೂಡ ಸಂತೋಷದಿಂದ ಹೆಂಡತಿಯನ್ನ ಕರೆದುಕೊಂಡು ಹೋಗೋದಕ್ಕೆ ತಯಾರಾಗಿದ್ರು. ಇದೇ ಸಂತೋಷದಲ್ಲಿ ಅಂದು ಮನೆಯಲ್ಲಿ ಹಬ್ಬದ ಊಟವನ್ನ ಮಾಡಿಸಿ ನನ್ನ ಮಗಳು ಅಳಿಯನಿಗೆ ಸಂತೋಷದಿಂದ ಆಶೀರ್ವಾದವನ್ನ ಮಾಡಿ ಮನೆಗೆ ಕಳಿಸುವ ವ್ಯವಸ್ಥೆಯನ್ನ ಮಾಡಿದೆ. ನನ್ನ ಮಗಳು ನನ್ನ ಬಳಿ ಅಂದು ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ ಎನ್ನುವಷ್ಟರಲ್ಲಿ ನನ್ನ ಸೊಸೆ ಕಾವ್ಯ ಕೂಡ ಬಂದ್ಲು. ಅಕ್ಕ, ಕೋಪದಲ್ಲಿ ಮನಸ್ಸಿನಲ್ಲಿ ನಾನು ಹೇಳಿದ್ದನ್ನ ಮನಸ್ಸಲ್ಲಿಟ್ಕೊಳ್ಬೇಡಿ. ಇಲ್ಲ ಕಾವ್ಯ, ನನಗೆಲ್ಲ ಅರ್ಥ ಆಗುತ್ತೆ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಎಂದಾಗ ತಂದೆ ಹೇಳ್ತಾರೆ, ಮಗಳೇ ನೀನು ಯಾವತ್ತಿದ್ರೂ ಈ ಮನೆ ಮಗಳೇ. ನೋಡು, ನಿನಗೇನಾದ್ರೂ ಕಷ್ಟ ಅಂತ ಅನ್ಸಿದ್ರೆ ತಂದೆಯಾಗಿ ನಾನು ನಿನಗೆ ಜೊತೆಯಾಗಿರ್ತೀನಿ. ಯಾವುದೇ ವಿಷಯಕ್ಕೂ ಹೆದರ್ಕೊಳಕ್ ಹೋಗ್ಬೇಡ. ಆ ಮನೆ ಕೂಡ ನಿನ್ನ ಸ್ವಂತ ಮನೆ ಅನ್ನೋ ಹಾಗೆ ನಡ್ಕೊಂಡು ಹೋಗು. ನೋಡಿ ಅಳಿ ಅಂದ್ರೆ ಅವಳು ತಂದೆ ತಾಯಿಯನ್ನ ಬಿಟ್ಟು ನಿಮ್ ಮನೆಗ್ ಬಂದಿದ್ದಾಳೆ. ಹಾಗಿದ್ಮೇಲೆ ಅವಳನ್ನ ಆ ಮನೆ ಮಗಳು ಅನ್ನೋ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನಿಮ್ದು. ಸಂತೋಷದಿಂದ ಇಬ್ರು ಹೋಗ್ಬಿಟ್ಟು ಬನ್ನಿ ಎಂದು ಹೇಳಿ ತಂದೆ ಆಶೀರ್ವಾದವನ್ನ ಮಾಡಿ ಇಬ್ಬರನ್ನ ಕಳಿಸ್ಕೊಡ್ತಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಮನೆ ಅಂತಂದ ಮೇಲೆ ಇಂತಹ ಚಿಕ್ಕ ಪುಟ್ಟ ವಿಷಯಗಳು ನಡೀತಾನೆ ಇರುತ್ತೆ. ಅಂತಹ ಮನೆಗಳಲ್ಲಿ ದೊಡ್ಡವರಾಗಿ ಯಾವ ರೀತಿ ಆ ವಿಷಯಗಳನ್ನ ದೊಡ್ಡದಾಗಲು ಬಿಡದೆ ಯಾವ ರೀತಿ ಸರಿಪಡಿಸ್ಬೇಕೋ ಆ ರೀತಿ ಸರಿಪಡಿಸಿಕೊಂಡರೆ ಭವಿಷ್ಯ ಸಂಬಂಧಗಳಲ್ಲಿ ಬಿರುಕು ಬರುವುದಿಲ್ಲ ಅನ್ಸುತ್ತೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ,
ಹಾಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.